ವಿದ್ಯಾರ್ಥಿಗಳೇ, ಇಂದಿನ ತರಗತಿಯಲ್ಲಿ ನಾವು ಗುರುನಾಪಣೆ ಮಾಡಲಿಕ್ಕೆ ಒಂದು ಚಟುವಟಿಕೆ ಮೂಲಕ ಮಾಡೋಣ. ಅದು ಯಾವುದಂದ್ರೆ ಆಶುಭಾಷಣ ಸ್ಪರ್ಧೆಯ ಮೂಲಕ. ಈಗ ನಾನು ಈ ಒಂದು ಬಾಕ್ಸ್ನಲ್ಲಿ ನಿಮ್ಮ ಕಲಿಕಾಂಶಗಳಿಗೆ ಸಂಬಂಧಿಸಿದಂತೆ ಕೆಲವು ಚೀಟಿಗಳನ್ನು ಇಲ್ಲಿ ಬರ್ದಾಕಿದ್ದೀನಿ. ನೀವು ಒಬ್ಬೊಬ್ಬರಾಗೆ ಬಂದ್ಬಿಟ್ಟು ಚೀಟಿಗಳನ್ನು ತೆಗೆದುಕೊಂಡು ಅದರಲ್ಲಿ ಯಾವ ವಿಷಯ ಬಂದಿದೆಯೋ ಅದ್ರ ಬಗ್ಗೆ ನೀವು 2 ನಿಮಿಷ ಮಾತಾಡಬೇಕು. ಮಾತಾಡ್ತೀರಲ್ಲ ಎಲ್ಲರೂ? ಮೊದಲನೇದಾಗಿ ಫಸ್ಟ್ ಮರ್ಮ್ ಜೊತೆ ಪ್ರಾರಂಭ ಮಾಡಿ. ಫಸ್ಟ್ ಪೇಜ್ ನನಗೆ ಬಂದಿರುವ ವಿಷಯ ಲೆನಿನ್ನ ಎಡಗೈ ನಿಯಮ. ಎಡಗೈನ ಮೊದಲ 3 ಬೆರಳುಗಳನ್ನು ಪರಸ್ಪರ ಲಂಬವಾಗಿಸಿದಾಗ ತೋರು ಬೆರಳು ಕಾಂತಕ್ಷೇತ್ರದ ದಿಕ್ಕನ್ನು, ಮಧ್ಯದ ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಹಾಗೂ ಹೆಬ್ಬೆರಳು ವಾಮದ ಮೇಲೆ ವರ್ತಿಸುವ ಬಲದ ದಿಕ್ಕನ್ನು ಸೂಚಿಸುತ್ತದೆ. ವೆರಿ ಗುಡ್. ಬೇಗ ಬರಬೇಕು. ಒಬ್ರು ಒಂದು ಚೀಟಿ ತಗೊಂಡ್ಬಿಟ್ಟು ನೆಕ್ಸ್ಟ್ ನಡೀರಿ. ನೆಕ್ಸ್ಟ್ ಇನ್ನೊಬ್ರು ಬರ್ರಿ. ಮಾನಸ ಬರ್. ನನಗೆ ಬಂದಿರುವ ವಿಷಯ ನಿನ್ನ ಚೀಟಿ ತಗೊಂಡು ನಡೀರಿ. ನೆಕ್ಸ್ಟ್ ಬರ್ರಿ. ನನಗೆ ಬಂದಿರುವ ವಿಷಯ ಜೌಲ್ನ ನಿಯಮ ಹಾಗೂ ಅದರ ಸೂತ್ರ. ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಮಂಡಲದ ವರ್ಗಕ್ಕೆ, ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ವಾಹಕದಲ್ಲಿ ಉತ್ಪತ್ತಿಯಾಗುವ ಉಷ್ಣವು ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸುವ ವಿದ್ಯುತ್ ಪ್ರವಾಹದ ವರ್ಗಕ್ಕೆ, ರೋಧಕ್ಕೆ ಮತ್ತು ಕಾಲಕ್ಕೆ ನೇರ ಅನುಪಾತದಲ್ಲಿರುತ್ತದೆ. ಸೂತ್ರ ಹೆಚ್ಚಿಸಿಕೊಂಡು I² ಹಾಕಿ. ವೆರಿ ಗುಡ್. ಟಿ ಅಂದ್ರೆ ಟೈಮ್ ಹೇಳು. ಎಚ್ ಅಂದ್ರೆ ಉಷ್ಣ. ಮತ್ತೆ ಏನ್ ಬಗ್ಗೆ ನನಗೆ ಬಂದಿರುವ ವಿಷಯ ಬೆಳಕಿನ ವಕ್ರೀಭವನ ಎಂದರೇನು ಮತ್ತು ಅದರ ನಿಯಮ. ಬೆಳಕು ಒಂದು ಮಾಧ್ಯಮದಿಂದ ಮತ್ತೊಂದು ಮಾಧ್ಯಮಕ್ಕೆ ಓರೆಯಾಗಿ ಚಲಿಸುವಾಗ ತನ್ನ ಪ್ರಸರಣ ದಿಕ್ಕನ್ನು ಬದಲಾಯಿಸುತ್ತದೆ. ಈ ವಿದ್ಯಮಾನವನ್ನು ಬೆಳಕಿನ ವಕ್ರೀಭವನ ಎನ್ನುವರು. ನಿಯಮಗಳು: ಪತನ ಕಿರಣ, ವಕ್ರೀಮ ಕಿರಣ ಮತ್ತು 2 ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಎಳೆದ ಲಂಬ, ಈ 3 ಒಂದೇ ಸಮತಲದಲ್ಲಿರುತ್ತದೆ. ಕೊಟ್ಟಿರುವ ಬೆಳಕಿನ ನಿರ್ದಿಷ್ಟ ಬಣ್ಣ ಹಾಗೂ ನೀಡಿರುವ ಜೋಡಿ ಮಾಧ್ಯಮಗಳ ಸಂಪರ್ಕ ಮೇಲ್ಮೈಗೆ ಪತನ ಕೋನದ ಸೈನು ಹಾಗೂ ಪ್ರತಿಫಲನ ಕೋನದ ಸೈನುಗಳ ನಿಷ್ಪತ್ತಿಯು ಸ್ಥಿರವಾಗಿರುತ್ತದೆ. ಸೂತ್ರ ಎರಡನೇ ನಿಯಮಕ್ಕೆ ಅಂತ ಕರೀತಾರೆ. ಕರೆಕ್ಟ್. ಜೋರಾಗಿ ಸ್ನೇಲ್ನ ನಿಯಮ. ಸ್ನೇಲ್ನ ವಕ್ರೀಭವನ ನಿಯಮ. ಸೂತ್ರ ಹೇಳಪ್ಪ. sin I sin I sin R is equal to ಸ್ಥಿರಾಂಕ. ಆ ಕಡೆ ಇನ್ನೊಬ್ರು ಬರ್ರಿ. ದೀಕ್ಷಾ ತಗೊಂಡ ನಿಂತ್ಕೋಬೇಕು. ಆ ಕಡೆ ಓದ್ತಾರೆ. ನನಗೆ ಬಂದಿರುವ ವಿಷಯ ಉರಿಯುವಿಕೆ ಮತ್ತು ಕಾಸುವಿಕೆ ವ್ಯತ್ಯಾಸ. ಉರಿಯುವಿಕೆ ಸಲ್ಫೇಟ್ ಅದುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಅಧಿಕ ಪ್ರಮಾಣದ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸುವ ವಿಧಾನ. ಕಾಸುವಿಕೆ ಕಾರ್ಬೋನೇಟ್ ಅದುಗಳನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಕಡಿಮೆ ಗಾಳಿಯಲ್ಲಿ ಹೆಚ್ಚಿನ ಉಷ್ಣತೆಯನ್ನು ಕಾಯಿಸುವ ವಿಧಾನ. ವೆರಿ ಗುಡ್. ನೆಕ್ಸ್ಟ್ ಬರ್ರಿ. ನನಗೆ ಬಂದಿರುವ ಬೇಗ ಬಂದು ತಗೊಂಡು ರೆಡಿ ಇರ್ಬೇಕು. ನೆಕ್ಸ್ಟ್ ಬರ್ತೀವಿ. ನನಗೆ ಬಂದಿರುವ ವಿಷಯ ನಿಮ್ನ ದರ್ಪಣದ ಉಪಯೋಗಗಳು. ನಿಮ್ನ ದರ್ಪಣ ಎಂದರೆ ಗೋಡೆಯ ದರ್ಪಣದಲ್ಲಿ ಪ್ರತಿಫಲಿಸುವ ಮೇಲ್ಮೈ ಒಳಭಾಗಕ್ಕೆ
ದಂತ ಮತ್ತೆ ಯಾರು? ದಂತ ವೈದ್ಯರು ಅಲ್ಲಿನ ದೊಡ್ಡ ಪ್ರತಿಬಿಂಬ ಅಲ್ಲಿನ ದೊಡ್ಡ ಪ್ರತಿಬಿಂಬವನ್ನು ನೋಡಲು ಬಳಸುತ್ತಾರೆ. ಕ್ಷೌರಿಕನ ಅಂಗಡಿಯಲ್ಲಿ ಬಳಸುತ್ತಾರೆ. ಗುಡ್. ನೆಕ್ಸ್ಟ್ ಒಬ್ಬರು ಬಂದು ರೆಡಿ ಬೇಗ ಬಂದು ತಗೊಂಡು ಜೋರಾಗಿ ವಾಯ್ಸ್ ನನಗೆ ಬಂದಿರುವ ವಿಷಯ ಕಾಂತೀಯ ಪದರೇಖೆಗಳ ಲಕ್ಷಣಗಳು. ಯಾವುದೇ ಕಾಂತೀಯ ಪದರೇಖೆಗಳು ಒಂದನ್ನು ಸೇರಿಸುವುದಿಲ್ಲ. ಕಾಂತೀಯ ಪದರೇಖೆಗಳು ಉತ್ತರ ಧ್ರುವದಲ್ಲಿ ಉತ್ಸರ್ಜಿತವಾಗಿ ದಕ್ಷಿಣ ಧ್ರುವದಲ್ಲಿ ವಿಲೀನಗೊಳ್ಳುತ್ತವೆ. ಕಾಂತದ ಒಳಭಾಗದಲ್ಲಿ ಕಾಂತದ ದಕ್ಷಿಣ ಧ್ರುವದಿಂದ ಉತ್ತರ ಧ್ರುವದೆಡೆಗೆ ಕಾಂತೀಯ ಪದರೇಖೆಗಳಿರುತ್ತವೆ. ಕಾಂತೀಯ ಪದರೇಖೆಗಳು ಆವೃತ ಜಾಲವಾಗಿವೆ. ಕಾಂತೀಯ ಪದರೇಖೆಗಳ ಲಕ್ಷಣ ಹೇಳಿದಲ್ವಾ? ನನಗೆ ಬಂದಿರುವ ವಿಷಯ ಬೇಗ ಬರ ರೆಡಿ. ನೆಕ್ಸ್ಟ್ ಬರೋದು ನಿಂತ್ಬಿಡು. ನನಗೆ ಬಂದಿರುವ ವಿಷಯ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಅಥವಾ ತ್ರಿಬಂಧವನ್ನು ಹೊಂದಿದ್ದರೆ ಅವುಗಳನ್ನು ಅಪರ್ಯಾಪ್ತ ಹೈಡ್ರೋಕಾರ್ಬನ್ಗಳು ಎನ್ನುವರು. ಅವು ಹೆಚ್ಚು ಕ್ರಿಯಾಶೀಲವಾಗಿವೆ. ಉದಾಹರಣೆ ಈಥೀನ್, ಪ್ರೋಪೇನ್. ನನಗೆ ಬಂದಿರುವ ವಿಷಯ ಪರ್ಯಾಪ್ತ ಹೈಡ್ರೋಕಾರ್ಬನ್. ಎರಡು ಅನುಕ್ರಮ ಕಾರ್ಬನ್ ಪರಮಾಣುಗಳ ನಡುವೆ ಏಕಬಂಧ ಸಂಕುಚಿತಗೊಂಡಿರುತ್ತದೆ. ಇದು ರಾಸಾಯನಿಕ ಕ್ರಿಯಾಶೀಲವಾಗಿಲ್ಲ. ಉದಾಹರಣೆ ಮೀಥೇನ್, ಬ್ಯೂಟೇನ್. ಮೀಥೇನ್ ಬ್ಯೂಟೇನ್ ಐತೆ ಕರ್ತಾರೆ ಒಟ್ಟಾಗಿ ಆಲ್ಕೇನ್ಗಳು. ಸರಿ ವಾಹಕದ ರೋಧ. ಬೇರೆ ಬರೋ ಮಾತಾಡಕ್ಕೆ ಒಬ್ರು ಯಾರು ಬರ್ ವಾಹಕದ ರೋಧದ SI ಏಕಮಾನ ಅವಲಂಬಿಸಿರುವ ಅಂಶಗಳು. ವಾಹಕದ ರೋಧ ಎಂದರೆ ವಿದ್ಯುತ್ ಆವೇಶಗಳ ಚಲನೆಗೆ ಅಡೆತಡೆಯನ್ನು ಉಂಟು ಮಾಡುವ ವಿಶಿಷ್ಟ ಗುಣಕ್ಕೆ ವಾಹಕದ ರೋಧ ಎನ್ನುವರು. ವಾಹಕದ ರೋಧದ SI ಏಕಮಾನ ಅವಲಂಬಿಸಿರುವ ಅಂಶಗಳು ವಾಹಕದ ಉದ್ದ, ವಾಹಕದ ಅಡ್ಡ ಕೊಯ್ತ, ವಾಹಕದ ತಾಪ, ವಾಹಕದ ಪ್ರಾಕೃತಿಕ ಗುಣ. ಬೇಗ ಬೇಗ ಬಂದು ಬೇಗ ಒಬ್ಬರಾದ್ರು ಕೊಡ್ಬೇಕು. ನನಗೆ ಬಂದಿರುವ ವಿಷಯ ಅಲೋಹಗಳ ಗುಣಗಳು. ಅಲೋಹಗಳು ಒಡೆಯುವುದಿಲ್ಲ. ಅಲೋಹಗಳು ಉಷ್ಣದ ಅವಾಹಕವಾಗಿವೆ. ಅಲೋಹಗಳು ವಿದ್ಯುತ್ ಅವಾಹಕವಾಗಿವೆ. ಅಲೋಹಗಳು ಘನ ಮತ್ತು ಅನಿಲ ಸ್ಥಿತಿಯಲ್ಲಿ ಇರುತ್ತವೆ. ಅಲೋಹಗಳು ಕಡಿಮೆ ಕುದಿಯುವ ಮತ್ತು ಕುದಿಯುವ ಬಿಂದುವನ್ನು ಹೊಂದಿದೆ. ಅಲೋಹಗಳು ಕುಟ್ಯತೆ ಮತ್ತು ತನ್ನದೇ ಗುಣ ಹೊಂದಿಲ್ಲ. ವೆರಿ ಗುಡ್. ಅಲೋಹಗಳ ಉದಾಹರಣೆ ಹೇಳ್ತೀರಾ ಯಾವ್ದಾದ್ರು? ಅನಿಲ ಸ್ಥಿತಿಯಲ್ಲಿ ಯಾವ್ದಾದ್ರು? ಆಕ್ಸಿಜನ್. ಯಾವುದು ಅಲೋಹಗಳು ಬೇಕಾದಷ್ಟಿದಾವಲ್ಲ? ಹೈಡ್ರೋಜನ್, ಆಕ್ಸಿಜನ್, ಡೈರೆಕ್ಟ್ ಅಲೋಹಗಳು. ನೆಕ್ಸ್ಟ್ ಸಂಧ್ಯಾ. ನನಗೆ ಬಂದಿರುವ ವಿಷಯ ಸಸ್ಯ ಹಾರ್ಮೋನ್ಗಳು ಮತ್ತು ಅವುಗಳ ಕಾರ್ಯಗಳು. ಸಸ್ಯ ಹಾರ್ಮೋನ್ಗಳು ಎಂದರೆ ಸಸ್ಯಗಳಲ್ಲಿ ಸಹಭಾಗಿತ್ವ ಮತ್ತು ನಿಯಂತ್ರಣಕ್ಕೆ ಕಾರಣವಾಗುವ ವಿಶೇಷ ರಾಸಾಯನಿಕ ವಸ್ತುವನ್ನು ಸಸ್ಯ ಹಾರ್ಮೋನ್ ಎನ್ನುವರು. ಸಸ್ಯ ಹಾರ್ಮೋನ್ಗಳು ಆಕ್ಸಿನ್, ಜಿಬರ್ಲಿನ್ಗಳು, ಸೈಟೋಕೈನಿನ್ಗಳು, ಅಬ್ಸಿಸಿಕ್ ಆಮ್ಲ. ಆಕ್ಸಿನ್ ಜೀವಕೋಶ ಉದ್ದವಾಗಿ ಬೆಳೆಯಲು ಪ್ರಚೋದಿಸುತ್ತದೆ. ಜಿಬರ್ಲಿನ್ಗಳು ಕಾಂಡದ ಬೆಳವಣಿಗೆಗೆ ಸಹಕರಿಸುತ್ತವೆ. ಸೈಟೋಕೈನಿನ್ಗಳು ಕೋಶ ವಿಭಜನೆಯನ್ನು ಉತ್ತೇಜಿಸುತ್ತವೆ. ಅಬ್ಸಿಸಿಕ್ ಆಮ್ಲ ಬೆಳವಣಿಗೆಯನ್ನು ಪ್ರತಿಬಂಧಿಸುತ್ತದೆ. ವೆರಿ ಗುಡ್. ನನಗೆ ಬಂದಿರುವ ವಿಷಯ ಮೆದುಳಿನ ಭಾಗಗಳು ಮತ್ತು ಅವುಗಳ ಕಾರ್ಯ.
ಭಾಗಗಳು ಮತ್ತು ಅವುಗಳ ಕಾರ್ಯ. ಹ್ಮ್. ಮೆದುಳಿನ ಭಾಗಗಳು ಅನುಮಸ್ತಿಷ್ಕ, ಮಹಾಮಸ್ತಿಷ್ಕ, ಮೆಡುಲ್ಲ. ಮಹಾಮಸ್ತಿಷ್ಕ ಮೆದುಳಿನ ಮೆದುಳಿನ ಪ್ರಮುಖ ಆಲೋಚನಾ ಭಾಗವಾಗಿದೆ. ವಿವಿಧ ಗ್ರಾಹಕಗಳಿಂದ ಬರುವ ಸಂದೇಶಗಳನ್ನು ಸ್ವೀಕರಿಸುತ್ತದೆ. ವೆರಿ ಗುಡ್. ಶ್ರವಣ, ವಾಸನೆ, ದೃಷ್ಟಿ ಮತ್ತಿತರ ಕಾರ್ಯಗಳನ್ನು ನಿರ್ವಹಿಸುತ್ತದೆ. ವೆರಿ ಗುಡ್. ಮೆಡುಲ್ಲ ರಕ್ತದ ಒತ್ತಡ ವಾಂತಿ ಯಾವ ಕ್ರಿಯೆಗಳು ನಿಯಂತ್ರಿಸುತ್ತದೆ? ರಕ್ತದ ಒತ್ತಡ, ಬಾಯಲ್ಲಿ ನೀರಿರುವಿಕೆ ಮತ್ತು ವಾಂತಿ ಆಗುವಿಕೆಗಳಂತಹ ಕ್ರಿಯೆಗಳನ್ನು ಅನೈಚ್ಛಿಕ ಕ್ರಿಯೆಗಳನ್ನು ಹಿಮ್ಮೆದುಳಾದ ಮೆಡುಲ್ಲ ನಿಯಂತ್ರಿಸುತ್ತದೆ. ಅನುಮಸ್ತಿಷ್ಕ ದೇಹದ ನಿಖರತೆ, ವೆರಿ ಗುಡ್. ದೇಹದ ಸಮತೋಲನ, ದೇಹದ ಭಂಗಿ ಮತ್ತು ಶರೀರದ ಸಮತೋಲನವನ್ನು ವೆರಿ ಕಾಪಾಡುತ್ತದೆ. ಗುಡ್. ನನಗೆ ಬಂದಿರುವ ವಿಷಯ ಬೆಳಕಿನ ಪ್ರತಿಫಲನ ಮತ್ತು ಬೆಳಕಿನ ಪ್ರತಿಫಲನ ನಿಯಮಗಳು. ನಿಯಮಗಳು. ಬರೀ ಎಲ್ಲರೂ ಬೇಗ ತಗೊಂಡು ನಡೀರಿ. ಬನ್ನಿ ಅಂಜಲಿ ಬೆಳಕಿನ ಕಿರಣ ಒಂದು ಮೇಲ್ಮೈ ತಾಗಿ ಮರಳಿ ಅದೇ ಮಾಧ್ಯಮಕ್ಕೆ ಚಲಿಸುವ ವಿದ್ಯಮಾನಕ್ಕೆ ಬೆಳಕಿನ ಪ್ರತಿಫಲನ ಎನ್ನುವರು. ಬೆಳಕಿನ ಪ್ರತಿಫಲನ ನಿಯಮ. ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರುತ್ತದೆ. ಪತನ ಕಿರಣ, ಪ್ರತಿಫಲನ ಕಿರಣ ಮತ್ತು ಪತನ ಬಿಂದುವಿನಲ್ಲಿ ಎಳೆದ ಮೇಲ್ಮೈ, ಎಳೆದ ಲಂಬ ಈ ಮೂರು ಒಂದೇ ಸಮತಲದಲ್ಲಿರುತ್ತವೆ. ನನಗೆ ಬಂದಿರೋ ವಿಷಯ ಸ್ವಲ್ಪ ದೃಷ್ಟಿದೋಷ ಎಂದರೇನು? ನನಗೆ ಬಂದಿರೋ ವಿಷಯ ಸ್ವಲ್ಪ ದೃಷ್ಟಿದೋಷ ಎಂದರೇನು? ಸಮೀಪ ದೃಷ್ಟಿದೋಷ ಕಾರಣಗಳು ಮತ್ತು ಪರಿಹಾರಗಳು. ವ್ಯಕ್ತಿಯು ಸಮೀಪ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದೆ. ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ಕಣ್ಣಿನ ಸ್ಥಿತಿಗೆ ವೆರಿ ಗುಡ್. ಸಮೀಪ ದೃಷ್ಟಿದೋಷ ಎನ್ನುವರು. ಕಣ್ಣಿನ ಮೊಸರದ ವಿಪರೀತ ವಕ್ರತೆ, ಕಣ್ಣುಗುಡ್ಡೆಯ ಸಹಜ ಸ್ಥಿತಿಗಿಂತ ಉದ್ದವಾಗಿರುವುದು. ಸೂಕ್ತ ಸಾಮರ್ಥ್ಯ ಹೊಂದಿದ ನಿನ್ನ ಮೊಸರನ್ನು ರೂಪಿಸಿ ಏನ್ ಮಾಡೋದು? ದೋಷವನ್ನು ಸಮೀಪ ದೃಷ್ಟಿ ದೋಷವನ್ನು ನಿವಾರಿಸಿ. ವೆರಿ ಗುಡ್. ಕೆಳಗೆ ಬಂದಿರುವ ವಿಷಯ ಸೊಳ್ಳೆಗಳೆಂದರೆ ಅವಾಹಕದ ಹೊದಿಕೆಯಲ್ಲಿರುವ ತಾಮ್ರದ ಕಲಿಕೆಯು ಅನೇಕ ಗಿಡಗಳು ಒತ್ತೊತ್ತಾಗಿ ಕೆತ್ತಿರುವ ತಾಮ್ರದ ಕಲಿಕೆಯು ಸೊಲೆನಾಡ್ ಎನ್ನುವುದು. ನನಗೆ ಬಂದಿರುವ ವಿಷಯ ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಮತ್ತು ಜೈವಿಕ ವಿಘಟನೆಗೆ ಒಳಗಾಗುವ ವಸ್ತು ಮತ್ತು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು. ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳಿಂದ ವಿಘಟನೆಯಾಗುವ ವಸ್ತುಗಳನ್ನು ಜೈವಿಕ ವಿಘಟನೆಯಾಗುವ ವಸ್ತು ಎನ್ನುವರು. ಇವುಗಳು ಪರಿಸರದಲ್ಲಿ ತಾತ್ಕಾಲಿಕವಾಗಿ ಉಳಿಯುತ್ತವೆ ಮತ್ತು ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಇವು ಜೈವಿಕ ಸಮತೋಲನವನ್ನು ಕಾಪಾಡುತ್ತವೆ. ಇವುಗಳಿಗೆ ಉದಾಹರಣೆ ಆಹಾರ ಪದಾರ್ಥಗಳು, ಆಹಾರದ ಸಿಪ್ಪೆ, ಕಾಗದ, ಬಟ್ಟೆ ಇತ್ಯಾದಿಗಳು. ಪರಿಸರದಲ್ಲಿ ಸೂಕ್ಷ್ಮ ಜೀವಿಗಳಿಂದ ವಿಘಟನೆಗೆ ಒಳಗಾಗದ ವಸ್ತುವನ್ನು ಜೈವಿಕ ವಿಘಟನೆಗೆ ಒಳಗಾಗದ ವಸ್ತು ಎನ್ನುವರು. ಇವುಗಳು ಪರಿಸರದಲ್ಲಿ ದೀರ್ಘಕಾಲದವರೆಗೂ ಉಳಿಯುತ್ತವೆ. ಇವುಗಳು ಮಣ್ಣಿನ ಮಾಲಿನ್ಯವನ್ನು ಉಂಟು ಮಾಡುತ್ತವೆ ಮತ್ತು ಪರಿಸರದಲ್ಲಿ ಜೈವಿಕ ಅಸಮತೋಲನವನ್ನು ಉಂಟು ಮಾಡುತ್ತದೆ. ಇವುಗಳಿಗೆ ಉದಾಹರಣೆಗಳೆಂದರೆ ಪ್ಲಾಸ್ಟಿಕ್ಗಳು, DDT ಪೌಡರ್, ಕ್ರಿಮಿನಾಶಕಗಳ ಡಬ್ಬ, ಲೋಹದ ಮೇಲ್ಮೈ ಇರುವ ಉಪಕರಣಗಳು ಇವುಗಳಿಗೆ ಉದಾಹರಣೆಯಾಗಿದೆ. ನನಗೆ ಬಂದಿರುವ ವಿಷಯ ಜೈವಿಕ ಸಂವರ್ಧನೆ. ಕೆಲವು ರಾಸಾಯನಿಕ ವಸ್ತುಗಳು ಆಹಾರ ಸರಪಳಿಯ ಮೂಲಕ ಗರಿಷ್ಠ ಸಾಂದ್ರತೆಯಲ್ಲಿ ಮಾನವನ ದೇಹದಲ್ಲಿ ಸಂಗ್ರಹವಾಗುತ್ತದೆ. ಈ
ಪೋಷಣ ಸ್ತರದಲ್ಲಿ ಕೊನೆಯ ಜೀವಿಗಳು ಅಧಿಕ ಪ್ರಮಾಣದಲ್ಲಿ ಜೈವಿಕ ಆಹಾರ ಸರಪಳಿಯಲ್ಲಿ ಆಹಾರ ಸರಪಳಿಯಲ್ಲಿ ಅಧಿಕ ಪ್ರಮಾಣದಲ್ಲಿ ಜೈವಿಕ ಸಂಪರ್ಕವನ್ನು ಪಡೆಯುತ್ತದೆ. ಒಳಗಾಗುತ್ತವೆ. ಯಾವ ಹಂತದಲ್ಲಿರುವ ಜೀವಿಗಳು? ಕೊನೆಯ ಹಂತದಲ್ಲಿರುವ ಜೀವಿ. ನನಗೆ ಬಂದಿರುವ ವಿಷಯ ಸಮಾಂಗತೆ ಎಂದರೇನು? ಸಮಾಂಗತೆ ಎಂದರೆ ಒಂದೇ ಅಣುಸೂತ್ರ ಹೊಂದಿದ್ದು ಆದರೆ ಬೇರೆ ಬೇರೆ ರಚನಾ ಸೂತ್ರ ಹೊಂದಿದ್ದರೆ ಅಂತಹ ಸಂಯುಕ್ತಗಳನ್ನು ಸಮಾಂಗತೆ ಎನ್ನುವರು. ಉದಾಹರಣೆ ಐಸೋಬ್ಯೂಟೇಟ್, ಸಾಮಾನ್ಯ ಬ್ಯೂಟೇಟ್. ನನಗೆ ಬಂದಿರುವ ವಿಷಯ ಕಾಮನಬಿಂದು. ಕಾಮನಬಿಂದು ಉಂಟಾಗಲು ಕಾರಣಗಳಿರುವ 3 ವಿದ್ಯಮಾನಗಳ ಹೆಸರು. ಕಾಮನಬಿಂದು ಯಾವ ದಿಕ್ಕಿನಲ್ಲಿ ಉಂಟಾಗುತ್ತದೆ? ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ, ಆಂತರಿಕ ಪ್ರತಿಫಲನ. ಕಾಮನಬಿಂದು ಯಾವಾಗಲೂ ಸೂರ್ಯನ ವಿರುದ್ಧದ ದಿಕ್ಕಿನಲ್ಲಿ ಉಂಟಾಗುತ್ತದೆ. ಮ್ಯಾಕ್ಸ್ವೆಲ್ನ 12 ನಿಯಮ. ಬಲಗೈನಲ್ಲಿ ವಿದ್ಯುತ್ ಪ್ರವಹಿಸುತ್ತಿರುವ ನೇರವಾದ ವಾಹಕವನ್ನು ಹಿಡಿದುಕೊಂಡಿದ್ದೇವೆ ಎಂದು ಭಾವಿಸಿದಾಗ ಹೆಬ್ಬೆರಳು ವಿದ್ಯುತ್ ಪ್ರವಾಹದ ದಿಕ್ಕನ್ನು ಮತ್ತು ವಾಹಕವನ್ನು ಸುತ್ತಿರುವ ಬೆರಳುಗಳು ಕಾಂತಕ್ಷೇತ್ರದ ಕಾಂತೀಯ ಬಲರೇಖೆಗಳ ದಿಕ್ಕನ್ನು ಸೂಚಿಸುತ್ತದೆ. ನನಗೆ ಬಂದಿರುವ ವಿಷಯ ಎಂದರೆ ಕ್ರಿಯಾಗುಂಪು ಎಂದರೇನು ಮತ್ತು ಕಾರ್ಬನ್ ಸಂಯುಕ್ತಗಳ ಕ್ರಿಯಾಗುಂಪುಗಳು ಮತ್ತು ಅದರ ಅಣುಸೂತ್ರಗಳು. ಸಂಯುಕ್ತಗಳ ವಿಶಿಷ್ಟ ಗುಣಕ್ಕೆ ಕಾರಣವಾದ ಪರಮಾಣುಗಳ ಗುಂಪಿಗೆ ಕ್ರಿಯಾಗುಂಪು ಎನ್ನುತ್ತಾರೆ. ಆಲ್ಕೋಹಾಲ್ OH, ಆಲ್ಡಿಹೈಡ್ CHO, ಕಾರ್ಬಾಕ್ಸಿಲಿಕ್ ಆಮ್ಲ COOH, ಕೀಟೋನ್ CO. ವೆರಿ ಗುಡ್. ನನಗೆ ಬಂದಿರುವ ವಿಷಯ ಎಂದರೆ ದ್ಯುತಿಸಂಶ್ಲೇಷಣೆಯ ಹಂತಗಳು. ದ್ಯುತಿಸಂಶ್ಲೇಷಣೆ ಅಂದ್ರೆ ಏನು? ಯಾವ ಕೊಡಬೇಕು ಅಂತ ಹೇಳೋದ್ರ ಬಗ್ಗೆ ಏನು ಗೊತ್ತಿಲ್ಲ. ದ್ಯುತಿಸಂಶ್ಲೇಷಣೆಯಲ್ಲಿ ಅಗತ್ಯವಾದ ಕಚ್ಚಾ ಪದಾರ್ಥಗಳು ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರು. ಇದು ಸೂರ್ಯನ ಬೆಳಕಿನಿಂದ ನೀರನ್ನು ಹೀರಿಕೊಳ್ಳುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಬೆಳಕಿನಿಂದ ಕ್ಲೋರೋಫಿಲ್ನಿಂದ ಸೂರ್ಯನ ಬೆಳಕನ್ನು ಹೀರಿಕೊಳ್ಳುತ್ತದೆ. ಕಾರ್ಬನ್ ಡೈಆಕ್ಸೈಡ್ ಅನ್ನು ಪತ್ರರಂಧ್ರಗಳ ಮೂಲಕ ಅನಿಲ ವಿನಿಮಯದಿಂದ ಪಡೆದುಕೊಳ್ಳುತ್ತವೆ. ಮೊದಲನೇ ಹಂತದಲ್ಲಿ ಏನಾಗುತ್ತೆ ದ್ಯುತಿಸಂಶ್ಲೇಷಣೆಯಲ್ಲಿ? ಕ್ಲೋರೋಫಿಲ್ ಸೌರಶಕ್ತಿ ಹೀರಿಕೊಳ್ಳುತ್ತದೆ. ಕ್ಲೋರೋಫಿಲ್ ಸೌರಶಕ್ತಿಯನ್ನು ಹೀರಿಕೊಳ್ಳುತ್ತದೆ. ಎರಡನೇ ಹಂತದಲ್ಲಿ ಯಾವ ಶಕ್ತಿ ಆಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಸೌರಶಕ್ತಿ ಯಾವ ಶಕ್ತಿ ಆಗುತ್ತೆ? ಸೌರಶಕ್ತಿಯನ್ನು ರಾಸಾಯನಿಕ ಶಕ್ತಿಯನ್ನಾಗಿ ಪರಿವರ್ತಿಸುತ್ತದೆ. ನೀರು ಯಾವ ಅನಿಲಗಳಾಗ್ತವೆ? ಹೈಡ್ರೋಜನ್ ಮತ್ತು ಆಕ್ಸಿಜನ್ ಆಗಿ ಪರಿವರ್ತಿಸುತ್ತದೆ. ಮೂರನೇ ಹಂತದಲ್ಲಿ ಏನಾಗುತ್ತೆ? ಕಾರ್ಬನ್ ಡೈಆಕ್ಸೈಡ್ ಕಾರ್ಬನ್ ಡೈಆಕ್ಸೈಡ್ ಕಾರ್ಬೋಹೈಡ್ರೇಟ್ ಆಗಿ ಪರಿವರ್ತಿಸುತ್ತದೆ. ವೆರಿ ಗುಡ್. ಜೋರಾಗಿ ಹೇಳ್ಬೇಕು. ಕಿಳಿಯ ಬಣ್ಣ. ವೆರಿ ಗುಡ್. ಬೆಳಕಿನ ವಕ್ರೀಭವನ ವರ್ಣ ವಿಭಜನೆ. ಬೆಳಕಿನ ವರ್ಣ ವಿಭಜನೆ ಹೇಳಿ. ಬಿಳಿಯ ಬೆಳಕು ಅಥವಾ ವಿಭಿನ್ನ ಯಾವ್ದ್ರ ಮೂಲಕ ಆಯಿಸಿದಾಗ ಬಿಳಿಯ ಬೆಳಕನ್ನು? ಪಟ್ಟಕದಿಂದ ಆಯಿಸಿದಾಗ ಬಿಳಿಯ ಬೆಳಕನ್ನು ಆಯಿಸಿದಾಗ ಎಷ್ಟು ಬಣ್ಣಗಳಿರ್ಬೋದು? ಇನ್ನೊಂದ್ಸತಿ ಬಂದಿದೆ. ಬಿಳಿಯ ಬೆಳಕನ್ನು ಗಾಜಿನ ಪಟ್ಟಣದಿಂದ ಆಯಿಸಿದಾಗ 7 ಬಣ್ಣಗಳಾಗಿ ವಿಭಜನೆಯಾಗುತ್ತದೆ. ಇದನ್ನು ಬೆಳಕಿನ ಬಣ್ಣ ವಿಭಜನೆ ಎನ್ನುವರು. ಇದರಲ್ಲಿ ಹೆಚ್ಚು ಬಾಗುವ ಬಣ್ಣ ಯಾವ್ದಮ್ಮ? ಕಡಿಮೆ ಬಾಗುವ ಬಣ್ಣ ಯಾವುದು? ನನಗೆ ಬಂದಿರುವ ವಿಷಯ ಗಮನಿಸುವಿಕೆ ಎಂದರೇನು? ತಡೆಗಟ್ಟುವ ಕ್ರಮವನ್ನು. ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳು ವಿಕರ್ಷಣಗೊಂಡು ವಾಸನೆ ಮತ್ತು ಬಣ್ಣದಲ್ಲಿ ಬದಲಾವಣೆಯಾಗುವುದನ್ನು ಕಮಟುವಿಕೆ ಎನ್ನುವರು. ರುಚಿ ಬದಲಾವಣೆಯಾಗುವುದನ್ನು ಕಮಟುವಿಕೆ ಎನ್ನುವರು. ತಡೆಗಟ್ಟುವ ಕ್ರಮ
ಮತ್ತು ಎಣ್ಣೆ ಪದಾರ್ಥಗಳು ಗಾಳಿಯಲ್ಲಿ ಪ್ರವೇಶಿಸದಂತೆ ಸಂಗ್ರಹಿಸಿ ಇಡಬೇಕು. ಚಿಪ್ಸ್ ಪೊಟ್ಟಣದಲ್ಲಿ ನೈಟ್ರೋಜನ್ ಅನಿಲವನ್ನು ಆರಿಸುವುದು. ಪ್ರತಿ ಉತ್ಕರ್ಷಕಗಳನ್ನು ಬಳಸುವುದು. ಮತ್ತೆ ಕೊಬ್ಬು ಮತ್ತು ಎಣ್ಣೆ ಪದಾರ್ಥಗಳಲ್ಲಿ ಪ್ರತಿ ಉತ್ಕರ್ಷಣವನ್ನು ಸೇರಿಸಿ ಉತ್ಕರ್ಷಣವನ್ನು ತಡೆಗಟ್ಟುವುದು. ವೆರಿ ಗುಡ್. ನನಗೆ ಬಂದಿರುವ ವಿಷಯ ಕ್ಲೋರ್ ಅಲ್ಕಲಿಯ ವಿಧಾನದ ಬಗ್ಗೆ, ಉತ್ಪನ್ನಗಳ ಬಗ್ಗೆ. ಸೋಡಿಯಂ ಹೈಡ್ರಾಕ್ಸೈಡ್, ಕ್ಲೋರಿನ್, ಹೈಡ್ರೋಜನ್. ಸೋಡಿಯಂ ಹೈಡ್ರಾಕ್ಸೈಡ್ ಲೋಹಗಳ ಜಿಡ್ಡು ನಿವಾರಣೆ. ಕ್ಲೋರಿನ್ ಕುಡಿಯುವ ನೀರಿನ ಶುದ್ಧೀಕರಣದಲ್ಲಿ ಬಳಸುತ್ತಾರೆ. ಹೈಡ್ರೋಜನ್ ಉನ್ನತ ಬೆಣ್ಣೆಯ ತಯಾರಿಕೆಯಲ್ಲಿ ಬಳಸುತ್ತಾರೆ. ಯಾವ ದ್ರಾವಣದ ಮೂಲಕ ವಿದ್ಯುತ್ ಉಂಟಾಗ್ತದೆ ನೀವು? ಸೋಡಿಯಂ ಕ್ಲೋರೈಡ್ನ ಜಲೀಯ ದ್ರಾವಣದ ಮೂಲಕ ಏನಿಸಿದಾಗ ವಿದ್ಯುತ್ ಹರಿಸಿದಾಗ 3 ಉತ್ಪನ್ನಗಳು ಉಂಟಾಗ್ತವೆ. ಗುಡ್. ದಿವ್ಯಾ, ನನಗೆ ಬಂದಿರುವ ವಿಷಯ ಬೇಗ ಬರ್ತೇನೆ. ನನಗೆ ಬಂದಿರುವ ವಿಷಯ ಎಸ್ಟರೀಕರಣ ಎಂದರೇನು, ಅದರ ಉಪಯೋಗಗಳು. ಎಸ್ಟರೀಕರಣ ಎಂದರೆ ಕಾರ್ಬಾಕ್ಸಿಲಿಕ್ ಆಮ್ಲ ಮತ್ತು ಆಲ್ಕೋಹಾಲ್ಗಳ ನಡುವೆ ಸಾಮಾನ್ಯವಾಗಿ ಎಸ್ಟರ್ಗಳು ಉಂಟಾಗುತ್ತವೆ. ಈ ಕ್ರಿಯೆಯನ್ನು ಎಸ್ಟರೀಕರಣ ಕ್ರಿಯೆ ಎನ್ನುವರು. ಎಸ್ಟರ್ಗಳು ಮಧುರ ಪರಿಮಳವುಳ್ಳ ವಸ್ತುಗಳಾಗಿವೆ. ಎಸ್ಟರ್ಗಳನ್ನು ಸುವಾಸಕ ಮತ್ತು ಸ್ವಾದಕಗಳ ತಯಾರಿಕೆಗಳಲ್ಲಿ ಬಳಸುತ್ತಾರೆ. ಸೆಂಟ್ಗಳಲ್ಲಿ ಎಸ್ಟರೀಕರಣಗಳನ್ನು ಬಳಸುತ್ತಾರೆ. ಸುವಾಸಿಕ ಅಂದ್ರೆ ಅದೇ ಗೊತ್ತಾ? ನನಗೆ ಬಂದಿರುವ ವಿಷಯ ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲದ ನನಗೆ ಬಂದಿರುವ ವಿಷಯ ದೂರದೃಷ್ಟಿ ದೋಷ. ದೂರದ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿದ್ದದ್ದು ಹತ್ತಿರ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಸಾಧ್ಯವಿಲ್ಲ. ಈ ಕಂಡಿಯಿಂದ ದೃಷ್ಟಿ ಎನ್ನುವರು. ದೂರದೃಷ್ಟಿ ಎನ್ನುವರು. ಪಿನಮಸ್ಸು ಬಳಕೆಯಲ್ಲಿ ನಿವಾರಿಸಬಹುದು. ಕಣ್ಗುಡ್ಡೆ ಅತಿ ಚಿಕ್ಕದಾಗಿದೆ. ಕಾರಣ ಯಾವ ಮೊಸರು ಬಳಸ್ತೀವಿ? ಗುಡ್. ನನಗೆ ಬಂದಿರುವ ವಿಷಯ ತಟಸ್ಥೀಕರಣ ಕ್ರಿಯೆ ಎಂದರೇನು. ಆಮ್ಲವು ಪ್ರತ್ಯಾಮ್ಲದೊಂದಿಗೆ ವರ್ತಿಸಿ ನೀರು ಮತ್ತು ಲವಣ ಉಂಟಾಗುವ ಕ್ರಿಯೆಯನ್ನು ತಟಸ್ಥೀಕರಣ ಕ್ರಿಯೆ ಎನ್ನುವರು. ಉದಾಹರಣೆ KOH ಪ್ಲಸ್ HCl. ವೆರಿ ಗುಡ್. ಯಾವ ಲವಣ ಬರುತ್ತೆ? KCl. ವೆರಿ ಗುಡ್. KCl ಪ್ಲಸ್ H2O. KCl ಅಂದ್ರೆ ನಮ್ಮ ಎಂತ ಕ್ಲೋರೈಡ್? ಕರೆಕ್ಟ್. ಪೊಟ್ಯಾಷಿಯಂ ಕ್ಲೋರೈಡ್ ಲವಣ ಉಂಟಾಗುತ್ತೆ. ಇನ್ನೊಂದು ನೀರು. KOH ಅಂದ್ರೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಪ್ರತ್ಯಾಮ್ಲ. HCl ಅಂದ್ರೆ ಹೈಡ್ರೋಕ್ಲೋರಿಕ್ ಆಮ್ಲ. ಗುಡ್. ಲೋಹಗಳ ಗುಣಗಳು ಅದ್ರ ಬಗ್ಗೆ ಹೇಳು. ಲೋಹಗಳ ಗುಣಗಳು. ಸಾಮಾನ್ಯವಾಗಿ ಲೋಹಗಳು ಒಳ್ಳೆಯುತ್ತವೆ. ವೆರಿ ಗುಡ್. ಲೋಹಗಳು ಒಳ್ಳೆಯುತ್ತವೆ ಮತ್ತು ಲೋಹಗಳು ದೈಹಿಕ ಮತ್ತು ಕೃತಕ ಗುಣಗಳು ಹೊಂದಿರುತ್ತವೆ. ವೆರಿ ಗುಡ್. ಲೋಹಗಳು ವಿದ್ಯುತ್ತಿನ ಮತ್ತು ಉತ್ತಮ ಗುಣಗಳು. ವೆರಿ ಗುಡ್. ಲೋಹಗಳು ಕುದಿಬಿಂದು ಹೆಚ್ಚಿನ ಕರಗುವಿಕೆಯನ್ನು ಹೊಂದಿರುತ್ತವೆ. ವೆರಿ ಗುಡ್. ಯಾವ ಸ್ಥಿತಿಯಲ್ಲಿ ಇರ್ತಾವೆ ಎಲ್ಲ ಲೋಹಗಳು? ವೆರಿ ಗುಡ್. ನನಗೆ ಬಂದಿರುವ ವಿಷಯ ಏಕಕರಣ ಪ್ರಯೋಗ ಎಂದರೇನು. ಒಂದು ಲಕ್ಷಣದ ಸಂಬಂಧಿಸಿದಂತೆ ಎರಡು ವಿಭಿನ್ನ ರೂಪಗಳನ್ನು ಸರಿಹೊಂದಿರುವ ಪ್ರಯೋಗವನ್ನು ಸಸ್ಯಗಳನ್ನು ಏಕಕರಣ ಪ್ರಯೋಗ ಏನ್ ಮಾಡ್ತಾರೆ? ಸಂಕರಗೊಳಿಸುವುದು.
ಬಳಸುವುದು. ಇನ್ನೊಂದ್ಸತಿ ಹೇಳ. ಒಂದು ಲಕ್ಷಣದಲ್ಲಿ ಸಂಬಂಧಿಸಿದಂತೆ ಎರಡು ವಿಭಿನ್ನ ರೂಪಗಳನ್ನು ಹೊಂದಿರುವ ಸಸ್ಯಗಳಲ್ಲಿ ಸಂಕರಗೊಳಿಸುವುದಕ್ಕೆ ಏಕತಳಿಕರಣ ಪ್ರಯೋಜನವಿರುವುದು. ಯಾವ ಸಸ್ಯನ ಆಯ್ಕೆ ಮಾಡ್ಕೊಳ್ಳೋದು ಹೇಳು. ಮೆಂಡಲ್ ಬಟಾಣಿ ಸಸ್ಯ. ಮೆಂಡಲರು ಬಟಾಣಿ ಸಸ್ಯವನ್ನು ಆಯ್ಕೆ ಮಾಡಿಕೊಂಡಿದ್ದಾರೆ. ಏಕತಳೀಕರಣ ಪ್ರಯೋಗದ ಜೀನ್ ನಮೂನೆಯ ಅನುಪಾತ 1:2:1. ವ್ಯಕ್ತರೂಪ ಅನುಪಾತ. ವ್ಯಕ್ತರೂಪ ಅನುಪಾತ ಹೇಳ. ಹೇಳಿ ವ್ಯಕ್ತರೂಪ ಅನುಪಾತ ಅಂತ ಹೇಳು. ವ್ಯಕ್ತರೂಪ ಅನುಪಾತ 3:1. ಎಪ್ಪಲ್ ಬೆಳೆಗಳಲ್ಲಿ ಎಲ್ಲ ಸಸ್ಯಗಳನ್ನ ಬೆಳೆದು ಹೇಳು. ಎತ್ತರ ಮತ್ತು ಗಿಡ್ಡವಾಗಿದೆ. ಅಲ್ಲಮ್ಮ, ಎಪ್ಪಲ್ ಬೆಳೆಗೆ ಎಲ್ಲ ಸಸ್ಯಗಳೇನು ಬಂದಿದ್ವು? ಎತ್ತರವಾಗಿದೆ. ನೀನು ಫಸ್ಟ್ ಹೇಳು. ರಾಸಾಯನಿಕ ಕ್ರಿಯೆ ನನಗೆ ಬಂದಿರೋ ವಿಷಯ ರಾಸಾಯನಿಕ ಕ್ರಿಯೆ ನಡೆಸಿದೆ ಎಂದು ವಿವರಿಸುವ ಅಂಶಗಳು. ಕೃಷಿಯಲ್ಲಿ ಬದಲಾವಣೆ, ತಾಪದಲ್ಲಿ ಬದಲಾವಣೆ, ಬಣ್ಣದಲ್ಲಿ ಬದಲಾವಣೆ, ಅದೆಲ್ಲ ಬಿಡುಗಡೆ. ಕರೆಕ್ಟ್. ನನಗೆ ಬಂದಿರುವ ವಿಷಯ ಆಮ್ಲಗಳ ಗುಣಗಳು. ಕೆಂಪು ರೇಷ್ಮೆ ಕಾಳು ಆಮ್ಲಗಳು ಯಾವ ರುಚಿ ಇರ್ತದೆ ಅಂತ ಹೇಳಿ. ಆಮ್ಲಗಳು ಹುಳಿ ರುಚಿಯನ್ನು ಹೊಂದಿರುತ್ತವೆ. ನೀಲಿ ರೇಷ್ಮೆ ಕಾಳದ ಕೆಂಪು ರೇಷ್ಮೆ ಕಾಳುಗಳು ಬದಲಾಗುತ್ತದೆ. pH ಮೌಲ್ಯ pH ಮೌಲ್ಯ 7 7ಕ್ಕಿಂತ ಕಡಿಮೆ ಇರ್ತದೆ. ಹೇಳ. ಆ ಲೋಹಗಳೊಂದಿಗೆ ವರ್ತಿಸಿದ ಯಾವ ಬಿಡುಗಡೆ ಮಾಡ್ತದೆ? ಆಮ್ಲಗಳು ಲೋಹದೊಂದಿಗೆ ವರ್ತಿಸಿ ಯಾವ ಅನಿಲ? ಕರೆಕ್ಟ್ ಹೇಳ. ಜೋರಾಗಿ ಹೇಳ್ಬೇಕು. ಕರೆಕ್ಟ್. ವಿದ್ಯಾರ್ಥಿಗಳ ಇದುವರೆಗೂ ನೀವು ಆಶುಭಾಷಣ ಈ ಸ್ಪರ್ಧೆಯಲ್ಲಿ ಎಲ್ಲರೂ ಕೂಡ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಎಲ್ಲರಿಗೂ ಕೂಡ ಧನ್ಯವಾದಗಳು. ವಿದ್ಯಾರ್ಥಿಗಳೇ, ಈ ದಿನದ ತರಗತಿಯಲ್ಲಿ ನಾವು ಪುನರಾವರ್ತನೆಯನ್ನ ಮಾಡೋಣ. ಇದರಲ್ಲಿ ಈ ಪುನರಾವರ್ತನೆಯನ್ನ ಒಂದು ಆಕ್ಟಿವಿಟಿ ಮೂಲಕ ಮಾಡೋಣ. ಅದ್ರ ಹೆಸರು ಯಾವುದಪ್ಪ ಅಂತಂದ್ರೆ ಐ ಹ್ಯಾವ್, ವುಡ್ ಹ್ಯಾವ್ ಎಂಬ ಆಕ್ಟಿವಿಟಿ ಹೆಸರದು. ಇಲ್ಲಿ ಈ ಒಂದು ಚಟುವಟಿಕೆ ನಿಮಗೆ ಎಲ್ಲರಿಗೂ ಕೂಡ ಒಂದು ಕಾರ್ಡ್ಗಳನ್ನ ಕೊಡ್ತೀವಿ. ಆ ಕಾರ್ಡ್ಗಳನ್ನು ಕೊಟ್ಟಾಗ ನೀವು ನಿಮಗೆ ಯಾವ ಪ್ರಶ್ನೆಗೆ ಉತ್ತರ ಬಂದಿದೆ, ನೀವು ಯಾರಿಗೆ ಬೇರೆ ಪ್ರಶ್ನೆಯನ್ನು ಕೇಳಬೇಕು ಅನ್ನೋದು ಅದರಲ್ಲಿ ಇರ್ತದೆ ಕಾರ್ಡಲ್ಲಿ. ನಿಮಗೆ ಬಂದಿರೋದನ್ನ ನೀವು ಚೆನ್ನಾಗಿ ಓದ್ಕೊಂಡು ರೆಡಿಯಾಗಿ ಇರಬೇಕು. ಯಾರ ಬಳಿ ಮೊದಲ ಕಾರ್ಡ್ ಇರ್ತದೆ ಅವರಿಂದ ಆಕ್ಟಿವಿಟಿ ಪ್ರಾರಂಭವಾಗುತ್ತೆ. ಕೊನೆ ಕಾರ್ಡ್ ಯಾರ ಹತ್ರ ಇರ್ತದೆ ಅವರಿಂದ ಆಕ್ಟಿವಿಟಿ ಕೊನೆ ಆಗುತ್ತೆ. ಇದು ಆ ರೀತಿ ಇರ್ತದೆ. ಸೊ ನಿಮಗೆ ಏನು ಬಂದಿದೆ ಅನ್ನೋದನ್ನ ನೀವು ನೋಡ್ಕೊಂಡು ಆನ್ಸರ್ ಮಾಡಬೇಕು. ಗೊತ್ತಾಯ್ತಲ್ಲ? ಎಲ್ಲರೂ ಇಟ್ಕೊಂಡು ನಿಮ್ಗೆ ಯಾವ್ದಾದ್ರು ಬಂದೈತೆ ನೋಡ್ಕೊಳ್ಳಿ. ಅವ್ರಿಗೆ ಗೊತ್ತು. ಅವನು ಉಳಿದ್ರೆ ಎಕ್ಸ್ಟ್ರಾ ಕೊಡ್ತೀನಿ. ಮತ್ತೆ ಎರಡು ಕೊಟ್ಟಿದ್ದೀನಿ. ಸೊ ಇನ್ನೊಬ್ರಿಗೆ ಕೊಡ್ತೀನಿ. ಯಾರು? ಸೊ ಎಲ್ಲರೂ ಫಸ್ಟು ನಿಮಗೆ ಏನು ಕಾರ್ಡ್ ಬಂದಿದೆಯಾ ಅದೇನು ಮೇಲ್ಗಡೆ ಬಂದಿರುತ್ತಲ್ಲ ಉತ್ತರ, ಅದು ಉತ್ತರ ಯಾವ ಪ್ರಶ್ನೆ ಕೇಳಿದಾಗ ಬರುತ್ತೆ ಅನ್ನೋದನ್ನ ಫಸ್ಟ್ ಓದ್ಕೋಬೇಕು. ಸೊ ಎಲ್ಲರೂ ನೋಡ್ಬೇಡ್ರಿ. ಅವ್ರ ಪ್ರಶ್ನೆನ ಜೋರಾಗಿ ನೀವು ಕೇಳ್ಬೇಕು. ಎಲ್ರಿಗೂ ಅರ್ಥ ಆಗೋ ರೀತಿ ಪ್ರಶ್ನೆ ಕೇಳ್ಬೇಕಾಗುತ್ತೆ. ಸರಿಯಾಗಿ ಪ್ರಶ್ನೆ ಕೇಳಿಸ್ಕೋಬೇಕು ನೀವು ಉಳಿದವರು ಕೂಡ. ಸೊ ನೋಡ್ಕೊಂಡ್ರೆ ಎಲ್ಲರೂ ಓದ್ಕೊಂಡ್ರೆ ಏನೇನು ಬಂದಿದೆ ಅಂತ. ಸರಿ, ಈಗ ಹಾಗಾದ್ರೆ ಸೊ ವಾಯ್ಸ್ ಜೋರಾಗಿ ಹೇಳ್ಬೇಕು. ನೀವು ಕೇಳಿಸಲಿಲ್ಲ ಅಂದ್ರೆ ಗೊತ್ತಾಯ್ತಲ್ಲ? ಯಾರ ಬಳಿ ಮೊದಲ ಕಾರ್ಡ್ ಎದ್ದಿಟ್ಕೊಳ್ಬೇಕು. ನನ್ನ ಬಳಿ ಮೊದಲನೇ ಕಾರ್ಡ್ ಇದೆ. ಯಾರ ಬಳಿ ಓಂನ ನಿಯಮದ ಸೂತ್ರ ಇದೆ? ನನ್ನ ಬಳಿ BR ಇದೆ. ಯಾರ ಬಳಿ ಚಲುವೆ ರಾಸಾಯನಿಕ ಹೆಸರು ಇದೆ? ಚಲುವೆ ಪುಡಿ. ಇನ್ನೊಂದ್ಸತಿ ಹೇಳೋಣ. ನನ್ನ ಬಳಿ ನನ್ನ ಬಳಿ BR ಇದೆ. ಯಾರ ಬಳಿ ಚಲುವೆ ಪುಡಿಯ ರಾಸಾಯನಿಕ ಹೆಸರಿದೆ? ಎದ್ದು. ನನ್ನ ಬಳಿ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಇದೆ. ಯಾರ ಬಳಿ ಸಸ್ಯದಲ್ಲಿ ಕೋಶ ವಿಭಜನೆಗೆ ಕಾರಣವಾದ ಹಾರ್ಮೋನ್ ಇದೆ? ನನ್ನ ಬಳಿ
ಬಳಿ ಸೈಟೋಕೈನಿನ್ ಹಾರ್ಮೋನ್ ಇದೆ. ಯಾರ ಬಳಿ ವಿದ್ಯುತ್ ಆವೇಶದ ಏಕಮಾನ ಇದೆ? ನನ್ನ ಬಳಿ ಪೂರಂ ಇದೆ. ಯಾರ ಬಳಿ ಕ್ಲೋರ್ ಅಲ್ಕಲಿ ವಿಧಾನ ಉತ್ಪನ್ನವಿದೆ? ಯಾರ ಬಳಿ ಕ್ಲೋರ್ ಆಲ್ಕಲಿ ವಿಧಾನದ 3 ಉತ್ಪನ್ನಗಳಿರ್ತಾವಲ್ಲ, ಯಾರ ಕಡೆ ಇದೆ? ಕ್ಲೋರಿನ್ ಬರ್ಕೊಳ್ಳಿ. ಯಾರ ಕಡೆ 3 ಉತ್ಪನ್ನಗಳಿದ್ದಾವೆ? ನನ್ನ ಬಳಿ ಕ್ಲೋರಿನ್, ಹೈಡ್ರೋಜನ್ ಮತ್ತು ಸೋಡಿಯಂ ಡೈಆಕ್ಸೈಡ್ ಇದೆ. ಸೋಡಿಯಂ ಹೈಡ್ರಾಕ್ಸೈಡ್ ಇವೆ. ಯಾರ ಬಳಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ ಸೂತ್ರ ಇದೆ? ಯಾರ ಬಳಿ ಪ್ಲಾಸ್ಟರ್ ಆಫ್ ಪ್ಯಾರಿಸ್ನ ಸೂತ್ರ ಇದೆ? ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಯಾರ ಬಳಿ ಸೂತ್ರ ಇದೆ ನೋಡ್ಕೊಳ್ರಿ. ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್ ಯಾರ ಬಳಿ ಸೂತ್ರ ಇದೆ ನೋಡ್ಕೊಳ್ರಮ್ಮ. ನನ್ನ ಬಳಿ CaSO4 H2O ಇದೆ. ಇನ್ನೊಂದ್ಸತಿ ಹೇಳಮ್ಮ. ನನ್ನ ಬಳಿ CaSO4 1/2 H2O ಇದೆ. ಹಾ. ಯಾರ ಬಳಿ ದೇಹ ಸಮತೋಲನ ಕಾಪಾಡುವ ಮೆದುಳಿನ ಭಾಗ ಇದೆ? ನನ್ನ ಬಳಿ ಅನುಮಸ್ತಿಷ್ಕ ಇದೆ. ಯಾರ ಬಳಿ ಜೌರ್ನ ನಿಯಮದ ಸೂತ್ರ ಇದೆ? ನನ್ನ ಬಳಿ H=I² RT ಇದೆ. ಇನ್ನೊಂದ್ಸತಿ ಹೇಳಮ್ಮ. ನನ್ನ ಬಳಿ H=I² RT ಇದೆ. ಯಾರ ಬಳಿ ಲವಣ ಮತ್ತು ನೀರು ಉಂಟು ಮಾಡುವ ಕ್ರಿಯೆಯಿದೆ? ನನ್ನ ಬಳಿ ತಟಸ್ಥೀಕರಣ ಕ್ರಿಯೆ ಇದೆ. ಯಾರ ಬಳಿ 4 ಕಾರ್ಬನ್ ಹೊಂದಿರುವ ಕೀಟೋನ್ ಇದೆ? ನನ್ನ ಬಳಿ ತಟಸ್ಥೀಕರಣ ಕ್ರಿಯೆ ಇದೆ. ಯಾರ ಬಳಿ 4 ಕಾರ್ಬನ್ ಹೊಂದಿರುವ ಕೀಟೋನ್ ಇದೆ? ಯಾರ ಬಳಿ 4 ಕಾರ್ಬನ್ ಹೊಂದಿರುವ ಕೀಟೋನ್ ಇದೆ? ನನ್ನ ಬಳಿ ಬ್ಯೂಟೇನೋನ್ ಇದೆ. ಇನ್ನೊಂದ್ಸತಿ ಹೇಳಮ್ಮ ಜೋರಾಗಿ. ನನ್ನ ಬಳಿ ಬ್ಯೂಟೇನೋನ್ ಇದೆ. ಯಾರ ಬಳಿ ವಿದ್ಯುತ್ ಪ್ರವಾಹ ಅಳೆಯುವ ಸಾಧನವಿದೆ? ಬಂದಾಗ ಹೇಳು. ನನ್ನ ಬಳಿ ಅಮ್ಮೀಟರ್ ಇದೆ. ಯಾರ ಬಳಿ ಉಷ್ಣ ಬಿಡುಗಡೆಯಾಗುವ ಕ್ರಿಯೆ ಇದೆ? ನನ್ನ ಬಳಿ ಬಹಿರುಷ್ಣಕ ಕ್ರಿಯೆ ಇದೆ. ಯಾರ ಬಳಿ ಹೆಚ್ಚಿನ ಕ್ರಿಯಾಪಟು ಲೋಹಗಳಿವೆ? ನನ್ನ ಬಳಿ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಇವೆ. ಯಾರ ಬಳಿ ಕಾರ್ಬನ್ನ ವಿಶಿಷ್ಟ ಗುಣಗಳಿವೆ? ನನ್ನ ಬಳಿ ಶೇಖರಣೀಕರಣ ಚತುರ್ವೇಲಸ ಸಮಾಂಗತ ಗುಣಗಳಿವೆ. ಯಾರ ಬಳಿ ಪ್ರತಿವರ್ತಕಗಳಿರುವ ಅಯಾನುಗಳು ಪರಸ್ಪರ ವಿನಿಮಯ ಮಾಡಿಕೊಳ್ಳುವ ಕ್ರಿಯೆ ಇದೆ? ನನ್ನ ಬಳಿ ದ್ವಿಸ್ಥಾನ ಪಲ್ಲಟ ಕ್ರಿಯೆ ಇದೆ. ಯಾರ ಬಳಿ ಸಲ್ಫೇಟ್ ಅದಿರನ್ನು ಉದ್ಧರಣ ಮಾಡುವ ಕ್ರಿಯೆ ಇದೆ? ನನ್ನ ಬಳಿ ಉರುವಿಕೆ ಇದೆ. ಯಾರ ಬಳಿ ತುರ್ತು ಪರಿಸ್ಥಿತಿಗೆ ಹಾರ್ಮೋನ್ ಇದೆ? ಅಲ್ಲಿ ಎದುರ್ಕೊಳ್ಳಿದ್ದಾನೆ ಆವತ್ತಿಗೆ. ಇವಾಗ ನನ್ನ ಬಳಿ ಅಡ್ರಿನಾಲಿನ್ ಹಾರ್ಮೋನ್ ಇದೆ. ಯಾರ ಬಳಿ ಸಸ್ಯಗಳ ಭಾಗಗಳು ಬೆಳಕಿನ ಕಡೆಗೆ ಚಲಿಸುವ ಅನುವರ್ತನ ಚಲನೆ ಇದೆ? ನನ್ನ ಬಳಿ ದ್ಯುತಿ ಅನುವರ್ತನೆ ಚಲನೆ ಇದೆ. ಯಾರ ಬಳಿ ಆಲ್ಕೇನ್ಗಳ ಸಾಮಾನ್ಯ ಸೂತ್ರ ಇದೆ? ನನ್ನ ಬಳಿ CnH2n+2 ಇದೆ. ಹಾ. ಯಾರ ಬಳಿ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಇದೆ? ಯಾರ ಬಳಿ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಇದೆ? ಯಾರ ಬಳಿ ನಿಂಬೆಹಣ್ಣಿನಲ್ಲಿರುವ ಆಮ್ಲ ಇದೆ? ತಡಿಯಮ್ಮ. ನನ್ನ ಬಳಿ ಸಿಟ್ರಿಕ್ ಆಮ್ಲವಿದೆ. ಯಾರ ಬಳಿ ಸಂರಕ್ಷಣಾ ಕ್ರಿಯೆ ಇದೆ? ಯಾರ ಬಳಿ ಸಂಕ್ಷಾರಣ ಕ್ರಿಯೆ ಇದೆ? ಬಾ ಇಲ್ಲಿ ಬಂದು ಅಲ್ಲಿ ಹೇಳೋವರೆಗೂ ಅಲ್ಲೇ ತಗೊಂಡು. ನನ್ನ ಬಳಿ ಕಬ್ಬಿಣ ತುಕ್ಕು ಹಿಡಿಯುವ ಕ್ರಿಯೆ ಇದೆ. ಯಾರ ಬಳಿ ಬೆಂಡಲನ ಏಕತಳಿಗಳ ಪ್ರಯೋಗದ F2 ಪೀಳಿಗೆಯ ಅನುಪಾತ ಇದೆ? ಎದುರ್ಕೊಳ್ಳಿ ಫಸ್ಟ್. ಬಳಿ 3:1 ಇದೆ. ಯಾರ ಬಳಿ ಜೈವಿಕ ವಿಘಟನೆ ಮಾಡುವ ತ್ಯಾಜ್ಯಗಳಿವೆ? ನನ್ನ ಬಳಿ 3:1 ಇದೆ. ಯಾರ ಬಳಿ ಜೈವಿಕ ವಿಘಟನೆಯಾದ ಜೈವಿಕವಿದೆ? ಯಾಗದ ಜೈವಿಕವಿದೆ. ಯಾರ ಬಳಿ ಜೈವಿಕ ವಿಘಟನೆಯಾಗದ ತ್ಯಾಜ್ಯಗಳಿವೆ? ಯಾರ ಬಳಿ ಜೈವಿಕ ವಿಘಟನೆ ಆಗದ ತ್ಯಾಜ್ಯ ವಸ್ತುಗಳಿದಾವೆ? ಯಾರಿಗೆ ನೋಡೋಣ ನೋಡ್ಕೊಳ್ಳಿ. ಯಾರಿಗೆ ಜೈವಿಕ ವಿಘಟನೆ ಒಳಗಾಗಲ್ಲ? ಪ್ಲಾಸ್ಟಿಕ್ ಹೇಳು. ನನ್ನ ಬಳಿ ಪ್ಲಾಸ್ಟಿಕ್ ಮಾರ್ಜಕ ಮತ್ತು ಕೀಟನಾಶಕಗಳಿವೆ. ಹಾ. ಯಾರ ಬಳಿ ದೇಹದ ರಾಸಾಯನಿಕ ವಸ್ತುಗಳು ಗರಿಷ್ಠ ಪ್ರಮಾಣದ ಸಂಗ್ರಹಿಸುವ ವಿದ್ಯಮಾನವಿದೆ? ಯಾರ ಬಳಿ ನನ್ನ ಬಳಿ ಜೈವಿಕ ಸಂವರ್ಧನೆ ಇದೆ. ಹಾ. ಯಾರ ಬಳಿ ವಾಹಕ ಹೊದಿಕೆ ಇರುವ ತಾಮ್ರದ ತಂತಿಗಳನ್ನು ಒತ್ತೊತ್ತಾಗಿ ಸುತ್ತಿರುವ ಸಾಧನ ಇದೆ? ಸಿಲಿಂಡರ್ ಆಕಾರದ ಸಾಧನ ಯಾರ ಬಳಿ ಇದೆ?
ಬಳಿ ವಾಹಕದ ರೋಧ ಅವಲಂಬಿಸಿರುವ ಅಂಶಗಳಿವೆ. ಇಲ್ಲಿ ಬರ ಫಸ್ಟ್ ಇಲ್ಲಿ ಬಾ. ನನ್ನ ಬಳಿ ವಾಹಕದ ಉದ್ದ, ವಾಹಕದ ಅಡ್ಡಗೋಯ್ದ, ವಾಹಕದ ತಾಪ, ವಾಹಕದ ಗುಣ ಇದೆ. ಪ್ರಾಕೃತಿಕ ಗುಣ ಇದೆ. ವಾಹಕದ ಪ್ರಾಕೃತಿಕ ಗುಣ ಇದೆ. ಯಾರ ಬಳಿ ಕಾಮನ ಬಿಲ್ಲು ಉಂಟಾಗಲು ಕಾರಣವಾದ ವಿದ್ಯಮಾನಗಳಿವೆ. ನನ್ನ ಬಳಿ ಬೆಳಕಿನ ವರ್ಣ ವಿಭಜನೆ, ಬೆಳಕಿನ ವಕ್ರೀಭವನ, ಆಂತರಿಕ ಪ್ರತಿಫಲನ ಇದೆ. ಯಾರ ಬಳಿ ಬಯೋಫಿಲಂ ಕಂಡುಬರುವ ಬ್ರಯೋಫಿಲಂನಲ್ಲಿ ಕಂಡುಬರುವ ಲೈಂಗಿಕ ಸಂತಾನೋತ್ಪತ್ತಿ ವಿಧವಿದೆ. ಯಾರ ಬಳಿ ಅಲೈಂಗಿಕ ಸಂತಾನೋತ್ಪತ್ತಿ ವಿಧ ಇದೆ? ನನ್ನ ಬಳಿ ಕಾಯಜ ರೀತಿ ಸಂತಾನೋತ್ಪತ್ತಿ ಇದೆ. ಯಾರ ಬಳಿ ವಾಹನದ ಹಿನ್ನೋಟದ ದರ್ಪಣವಾಗಿ ಬಳಸುವ ದರ್ಪಣವಿದೆ. ನನ್ನ ಬಳಿ ಪೀನ ದರ್ಪಣ ಇದೆ. ಯಾರ ಬಳಿ ಸಮೀಪ ದೃಷ್ಟಿ ದೋಷ ನಿವಾರಿಸಲು ಬಳಸುವ ಮಸೂರ ಇದೆ. ಸಮೀಪ ದೃಷ್ಟಿ ದೋಷ ನಿವಾರಿಸುವ ಮಸೂರ ಯಾರ ಬಳಿ ಇದೆ? ನನ್ನ ಬಳಿ ನಿಮ್ಮ ಮಸೂರ ಇದೆ. ಯಾರ ಬಳಿ ಉಭಯವರ್ತಿ ಆಕ್ಷೇಪಗಳಿವೆ? ಇನ್ನೊಂದ್ಸತಿ ಕೇಳು. ಯಾರ ಬಳಿ ಉಭಯವರ್ತಿ ಆಕ್ಸೈಡ್ಗಳಿವೆ? ಉಭಯವರ್ತಿ ಆಕ್ಸೈಡ್ಗಳು ಯಾರ ಬಳಿ ಇದೆ? ಜೋರಾಗಿ ಹೇಳ್ಬೇಕು. ನನ್ನ ಬಳಿ ಅಲ್ಯೂಮಿನಿಯಂ ಆಕ್ಸೈಡ್, ಸತುವಿನ ಆಕ್ಸೈಡ್ ಇದೆ. ಯಾರ ಬಳಿ ಸಸ್ಯಗಳಲ್ಲಿ ಆಹಾರ ಸಾಗಿಸುವ ಅಂಗಾಂಶವಿದೆ? ನನ್ನ ಬಳಿ ಫ್ಲೋಯಂ ಅಂಗಾಂಶವಿದೆ. ಯಾರ ಬಳಿ ಲೋಹಗಳನ್ನು ತಂತಿ ಮತ್ತು ತೆಳು ತಾಳೆಗಳನ್ನಾಗಿ ಮಾಡುವ ಗುಣಗಳಿವೆ? ನನ್ನ ಬಳಿ ತನ್ಯತೆ ಮತ್ತು ಪುಟ್ಯತೆ ಗುಣಗಳಿವೆ. ಯಾರ ಬಳಿ ಆಮ್ಲಗಳು ಲೋಹಗಳೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಇದೆ? ನನ್ನ ಬಳಿ ಹೈಡ್ರೋಜನ್ ಅನಿಲ ಇದೆ. ಯಾರ ಬಳಿ ಎಥನೋಯಿಕ್ ಆಮ್ಲವು ಆಲ್ಕೋಹಾಲ್ನೊಂದಿಗೆ ವರ್ತಿಸುವ ಕ್ರಿಯೆ ಇದೆ? ಯಾರ ಬಳಿ ಎಥನಾಲ್ ಆಲ್ಕೋಹಾಲ್ನೊಂದಿಗೆ ವರ್ತಿಸುವ ಕ್ರಿಯೆ ಇದೆ? ಯಾರ ಬಳಿ? ನನ್ನ ಬಳಿ ಎಷ್ಟನೀಕರಣ ಕ್ರಿಯೆ ಇದೆ. ನನ್ನ ಬಳಿ ಎಷ್ಟನೀಕರಣ ಕ್ರಿಯೆ ಇದೆ. ನನ್ನ ಬಳಿ ಕೊನೆಯ ಕಾರ್ಡ್ ಇದೆ. ನೋಡಿ, ಇವ್ರು ಕೊನೆಯ ಕಾರ್ಡ್ ಇವ್ರ ಹತ್ರ ಇದೆ ಅಲ್ವಾ? ಹಾಗಾಗಿ ಇಲ್ಲಿಗೆ ಇದು ಮುಕ್ತಾಯ ಆಯ್ತು ಆಕ್ಟಿವಿಟಿ. ಧನ್ಯವಾದಗಳು. ಮೆಂಡಲರ ದ್ವಿತಳೀಕರಣ ಪ್ರಯೋಗದ ಚಕ್ಕರ್ ಬೋರ್ಡ್. ಎರಡು ಲಕ್ಷಣಕ್ಕೆ ಸಂಬಂಧಿಸಿದಂತೆ ಎರಡು ವಿಭಿನ್ನ ಸಸ್ಯಗಳನ್ನು ಸಂಕರಗೊಳಿಸುವುದನ್ನು ದ್ವಿತಳೀಕರಣ ಎನ್ನುವರು. ಅನುಪಾತ F1 ಪೀಳಿಗೆಯ ಎಲ್ಲ ಸಸ್ಯಗಳು ದುಂಡಾದ ಹಳದಿ ಬೀಜ ಹೊಂದಿರುತ್ತದೆ. ದ್ವಿತಳೀಕರಣ F2 ಪೀಳಿಗೆ ಅನುಪಾತ 9:3:3:1. ನಾವು ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರ ಮತ್ತು ಅಣುಸೂತ್ರವನ್ನು ಜೋಡಿಸುತ್ತಿದ್ದೇವೆ. ಈಥೀನ್ C2H4, ಪ್ರೋಪಿನ್ C3H6, ಬ್ಯೂಟಿನ್ C4H8, ಪೆಂಟಿನ್ C5H10. ಎರಡು ಕಾರ್ಬನ್ ಪರಮಾಣುಗಳ ನಡುವೆ ದ್ವಿಬಂಧ ಏರ್ಪಟ್ಟಿರುವುದರಿಂದ ಇದು ಅಪರ್ಯಾಪ್ತ ಹೈಡ್ರೋಕಾರ್ಬನ್ ಆಗಿದೆ. ಇವುಗಳು ಆಲ್ಕೀನ್ಗಳಾಗಿವೆ. ಆಲ್ಕೀನ್ಗಳ ಸಾಮಾನ್ಯ ಸೂತ್ರ CnH2n+2. ಇವುಗಳು ಆಲ್ಕೀನ್ನ ಸಾಮಾನ್ಯ ಸೂತ್ರ CnH2n. ಟೊಮೆಟೊ ಹಣ್ಣಿನಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ, ನಿಂಬೆಹಣ್ಣಿನಲ್ಲಿರುವ ಆಮ್ಲ ಸಿಟ್ರಿಕ್ ಆಮ್ಲ, ತುರಿಕೆ ಗಿಡದಲ್ಲಿರುವ ಆಮ್ಲ ಮೆಥನೋಯಿಕ್ ಆಮ್ಲ, ವಿನೆಗರಲ್ಲಿರುವ ಆಮ್ಲ ಅಸಿಟಿಕ್ ಆಮ್ಲ, ಮೊಸರಿನಲ್ಲಿರುವ ಆಮ್ಲ ಲ್ಯಾಟರಿಕ್ ಆಮ್ಲ, ಮೊಸರಿನಲ್ಲಿರುವ ಲ್ಯಾಕ್ಟಿಕ್ ಆಮ್ಲ, ಹುಣಸೆ ಹಣ್ಣಿನಲ್ಲಿರುವ ಟಾಟರಿಕ್ ಆಮ್ಲ. ನಾವು ಆಲ್ಕೇನ್ಗಳ ರಚನಾ ಸೂತ್ರವನ್ನು ಜೋಡಿಸಿದ್ದೇವೆ. ಮೀಥೇನ್ CH4, ಮೀಥೇನ್ CH4, ಈಥೇನ್ C2H6, ಪ್ರೋಪೇನ್ C3H8, ಬ್ಯೂಟೇನ್ C4H10, ಪೆಂಟೇನ್ C5H12. ಇವು ಆಲ್ಕೇನ್ಗಳಾಗಿವೆ. ಎರಡು ಪರಮಾಣುಗಳ ನಡುವೆ ಎರಡು ಕಾರ್ಬನ್ ನಡುವೆ ಏಕಬಂಧ ಹೊಂದಿರುವುದರಿಂದ ಇವನ್ನು ಆಲ್ಕೇನ್ಗಳು ಎನ್ನುವರು. ಇವು ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಾಗಿವೆ. ಆಲ್ಕೇನ್ಗಳು ಅನುರೂಪ ಶ್ರೇಣಿಗಳಿಗೆ ಉದಾಹರಣೆಯಾಗಿದೆ.
ಸಂಯುಕ್ತಗಳ ರಾಸಾಯನಿಕ ಹೆಸರನ್ನು ಹೇಳುತ್ತೇನೆ. ಚೆಲುವೆ ಪುಡಿ, ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್, ಸಾಮಾನ್ಯ ಉಪ್ಪು, ಸೋಡಿಯಂ ಕ್ಲೋರೈಡ್, ಅಡುಗೆ ಸೋಡಾ, ಸೋಡಿಯಂ ಹೈಡ್ರೋಜನ್ ಕಾರ್ಬೋನೇಟ್, ಪ್ಲಾಸ್ಟರ್ ಆಫ್ ಪ್ಯಾರಿಸ್, ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟ್, ಕಾಸ್ಟಿಕ್ ಸೋಡಾ, ಸೋಡಿಯಂ ಹೈಡ್ರಾಕ್ಸೈಡ್. ಸತುವಿನ ಮೇಲೆ ಹಬೆಯನ್ನು ಹಾಯಿಸಿದಾಗ ಉಂಟಾಗುವ ಕ್ರಿಯೆ. ಸತುವನ್ನು ಹಬೆಯೊಂದಿಗೆ ವರ್ತಿಸಿದಾಗ ಸತುವಿನ ಆಕ್ಸೈಡ್ ಮತ್ತು ಹೈಡ್ರೋಜನ್ ಉಂಟಾಗುತ್ತದೆ. ಸತುವಿನ ಮೇಲೆ ಹಬೆಯನ್ನು ಹಾಯಿಸಿದಾಗ ಸತುವಿನ ಆಕ್ಸೈಡ್ ಮತ್ತು ಹೈಡ್ರೋಜನ್ ಕೊಡುತ್ತದೆ. ಇದು ಸ್ಥಾನಪಲ್ಲಟ ಕ್ರಿಯೆಗೆ ಉದಾಹರಣೆಯಾಗಿದೆ. ತಾಮ್ರದ ಸಲ್ಫೇಟ್ ಸತುವಿನೊಂದಿಗೆ ವರ್ತಿಸಿ ಸತುವಿನ ಸಲ್ಫೇಟ್ ಮತ್ತು ತಾಮ್ರವನ್ನು ಉಂಟು ಮಾಡುತ್ತದೆ. ಹೆಚ್ಚು ಕ್ರಿಯಾಪಟ್ಟು ಧಾತು ಕಡಿಮೆ ಕ್ರಿಯಾಪಟ್ಟು ಧಾತುವನ್ನು ಅದರ ಸಂಯುಕ್ತದಿಂದ ಸ್ಥಾನಪಲ್ಲಟಗೊಳಿಸುತ್ತದೆ. ಇದನ್ನು ರಾಸಾಯನಿಕ ಸ್ಥಾನಪಲ್ಲಟ ಕ್ರಿಯೆ ಎನ್ನುವರು. ಸೋಡಿಯಂ ನೀರಿನೊಂದಿಗೆ ವರ್ತಿಸಿದಾಗ ಉಂಟಾಗುವ ಕ್ರಿಯೆ. ಸೋಡಿಯಂ ನೀರಿನೊಂದಿಗೆ ವರ್ತಿಸಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ನೀರನ್ನು ಕೊಡುತ್ತದೆ, ಹೈಡ್ರೋಜನನ್ನು ಕೊಡುತ್ತದೆ. ಸೋಡಿಯಂ ಹೆಚ್ಚು ಕ್ರಿಯಾಪಟ್ಟು ಆಗಿರುವುದರಿಂದ ಸೀಮೆ ಎಣ್ಣೆಯಲ್ಲಿ ಇಟ್ಟಿರುತ್ತಾರೆ. ಇದು ಸಂಯೋಗ ಕ್ರಿಯೆಯಾಗಿದೆ. ಮೆಗ್ನೀಷಿಯಂ ಆಕ್ಸಿಜನ್ನೊಂದಿಗೆ ವರ್ತಿಸಿ ಮೆಗ್ನೀಷಿಯಂ ಆಕ್ಸೈಡ್ ಆಗುತ್ತದೆ. ಇದು ಸಂಯೋಗ ಕ್ರಿಯೆ. ಮೆಗ್ನೀಷಿಯಂ ಎರಡು ಉತ್ಪನ್ನಗಳು ಎರಡು ಅಥವಾ ಹೆಚ್ಚು ಪ್ರತಿವರ್ತಕಗಳು ಸಂಯೋಗ ಹೊಂದಿ ಒಂದೇ ಉತ್ಪನ್ನ ಕೊಡುವ ಕ್ರಿಯೆ ರಾಸಾಯನಿಕ ಸಂಯೋಗ ಎನ್ನುತ್ತಾರೆ. ಅಲೈಂಗಿಕ ಸಂತಾನೋತ್ಪತ್ತಿಗಳ ವಿಧಗಳು. ಅಮೀಬಾ ಬೀಜಗಳ ಉತ್ಪನ್ನ, ಅಮೀಬಾ ವಿದಳನ, ಕಾಯಜ ಸಂತಾನೋತ್ಪತ್ತಿ, ಬಯೋಫಿಲಮ್ ಕಾಯಜ ಸಂತಾನೋತ್ಪತ್ತಿ, ತುಂಡರಿಕೆ ತುಂಡರಿಕೆ ಅಲೈಂಗಿಕ ಸಂತಾನೋತ್ಪತ್ತಿ, ದಾಸವಾಳ ಲೈಂಗಿಕ ಸಂತಾನೋತ್ಪತ್ತಿ, ಈಸ್ಟ್ ಮೊಗ್ಗುವಿಕೆ, ಜರಿ ಸಸ್ಯಗಳು ಬೀಜಕ ಉತ್ಪತ್ತಿ ಸಂತಾನೋತ್ಪತ್ತಿ. ಇದು ಪರಿಸರದ ಪಿರಮಿಡ್. ಉತ್ಪಾದಕರು ಪಿರಮಿಡ್ನ ಕೆಳಭಾಗದಲ್ಲಿರುತ್ತದೆ. ತೃತೀಯ ಭಕ್ಷಕರು ಪಿರಮಿಡ್ನ ತುದಿ ಭಾಗದಲ್ಲಿ ಇರುತ್ತದೆ. ನಾವು ಆಹಾರ ಸರಪಳಿಯನ್ನು ಜೋಡಿಸಿದ್ದೇವೆ. ಒಂದು ಪೋಷಣ ಸ್ತರದಿಂದ ಮತ್ತೊಂದು ಪೋಷಣ ಸ್ತರಕ್ಕೆ ಆಹಾರ ಶಕ್ತಿಯನ್ನು ವರ್ಗಾವಣೆಯಾಗುವುದನ್ನು ಆಹಾರ ಸರಪಳಿ ಎನ್ನುವರು. ಹುಲ್ಲು, ಮಿಡತೆ, ಕಪ್ಪೆ, ಹಾವು, ಹದ್ದು. ಮೊದಲನೇ ಪೋಷಣ ಸ್ತರದಲ್ಲಿ ಉತ್ಪಾದಕರು ಇರುತ್ತಾರೆ. ಆಹಾರ ಸರಪಳಿಯಲ್ಲಿ ಎರಡನೇ ಪೋಷಣ ಸ್ತರದಲ್ಲಿ ಪ್ರಾಥಮಿಕ ಭಕ್ಷಕರಿರುತ್ತಾರೆ. ಮೂರನೇ ಪೋಷಣ ಸ್ತರದಲ್ಲಿ ದ್ವಿತೀಯ ಭಕ್ಷಕರಿರುತ್ತಾರೆ. ನಾಲ್ಕನೇ ಪೋಷಣ ಸ್ತರದಲ್ಲಿ ತೃತೀಯ ಭಕ್ಷಕರಿರುತ್ತಾರೆ. ನಾವು ಕಾರ್ಬನ್ ಸಂಯುಕ್ತಗಳ ರಚನಾ ಸೂತ್ರಗಳನ್ನು ಜೋಡಿಸುತ್ತಿದ್ದೇವೆ. ಈಥೇನ್ C6H2H2, ಪ್ರೋಪೀನ್ C3H6, ಪೆಂಟೇನ್ C5H12, ಸೈಕ್ಲೋಪ್ರೋಪೇನ್ C3H6, ಸೈಕ್ಲೋಹೆಕ್ಸೇನ್ C6H12, ಬೆನ್ಝೀನ್ C6H6, ಐಸೋಬ್ಯೂಟೇನ್ C4H10. ಈಥೇನ್ ಅಪರ್ಯಾಪ್ತ ಸಂಯುಕ್ತ. ಪ್ರೋಪೇನ್ ಅಪರ್ಯಾಪ್ತ ಹೈಡ್ರೋಕಾರ್ಬನ್. ಪೆಂಟೇನ್
ಅಪರ್ಯಾಪ್ತ ಪರ್ಯಾಪ್ತ ಹೈಡ್ರೋಕಾರ್ಬನ್. ಸೈಕ್ಲೋಪ್ರೊಪೇನ್ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಸೈಕ್ಲೋಹೆಕ್ಸೇನ್ ಪರ್ಯಾಪ್ತ. ಸೈಕ್ಲೋಹೆಕ್ಸಿನ್ ಪರ್ಯಾಪ್ತ. ಬೆನ್ಸಿನ್ ಸೈಕ್ಲೋಹೆಕ್ಸಿನ್ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಬೆನ್ಸಿನ್ ಅಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಐಸೋಬ್ಯೂಟೇನ್ ಪರ್ಯಾಪ್ತ ಕಾರ್ಬನ್ ಸಂಯುಕ್ತ. ಇದು ಬ್ಯೂಟೇನ್ನ ಸಮಾಂಗೀಯ ರಚನೆಯಾಗಿದೆ.